Good morning, students. Myself, Mohan, lecturer in Business Studies, the Golden Glimpse College. So, in the previous class, we are discussing about the meaning of banking in business services. So, we are continuing with that particular topic. ಅಂತಂದ್ರೆ ಇಂದಿನ ಒಂದು ತರಗತಿಯಲ್ಲಿ ನಾವು ವ್ಯವಹಾರದ ಒಂದು ಸೇವೆಗಳಲ್ಲಿ ಬ್ಯಾಂಕಿಂಗ್ನ ಒಂದು ಅರ್ಥವನ್ನು ತಿಳ್ಕೊಂಡಿದ್ವಿ. ಇವತ್ತು ನಾವು ಆ ಒಂದು ಚಾಪ್ಟರ್ನ ಕಂಟಿನ್ಯೂ ಮಾಡುವಂಥದ್ದು. ಸೊ ವಿ ಆರ್ ಅಂದರೆ ಇನ್ನೊಂದ್ಸಲಿ ಈ ಒಂದು ಬ್ಯಾಂಕಿಂಗ್ನ ಒಂದು ಮೀನಿಂಗನ್ನು ತಿಳ್ಕೊಂಡು ನಾವು ಕಂಟಿನ್ಯೂ ಮಾಡುವಂಥದ್ದು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ಯಾಂಕಿಂಗ್ ಅಕಾರ್ಡಿಂಗ್ ಟು ದ ಇಂಡಿಯನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್. ಸೊ ಅಂದರೆ ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಏನಿದೆ 1949 ಪ್ರಕಾರ ಬ್ಯಾಂಕಿಂಗ್ ಮೀನ್ಸ್ accepting of deposits from the public for the purpose of lending or investment of deposits, and the same deposits are repayable to the customers when demanded. So banking refers to the it helps to accepting of deposits ಅಂತಂದ್ರೆ ಇದು ಸಾರ್ವಜನಿಕರಿಂದ ಒಂದು ಠೇವಣಿಗಳನ್ನು ಸ್ವೀಕಾರ ಮಾಡುತ್ತೆ. ಅದೇ ರೀತಿ ಠೇವಣಿಗಳನ್ನು ಸ್ವೀಕಾರ ಮಾಡಿದಂತಹ ಒಂದು ಠೇವಣಿಗಳನ್ನು ಏನ್ ಮಾಡುತ್ತೆ, ಬೇರೆಯವರಿಗೆ ಅಥವಾ ಇತರೆ ಗ್ರಾಹಕರು ಏನಿರ್ತಾರೆ ಅಥವಾ ಇತರೆ ಸಾರ್ವಜನಿಕರು ಇರ್ತಾರೆ ಅವರಿಗೆ ಲೆಂಡಿಂಗ್ ಅನ್ನ ಮಾಡುತ್ತೆ. ಅಂದ್ರೆ ಸಾಲದ ರೂಪದಲ್ಲಿ ಅವುಗಳನ್ನ ನೀಡುವಂಥದ್ದು, ಸಾಲದ ರೂಪದಲ್ಲಿ ಆ ಒಂದು ಡೆಪಾಸಿಟ್ಸ್ ಆ ಒಂದು ಠೇವಣಿಗಳನ್ನ ನೀಡುತ್ತೆ. ಅಥವಾ ಈ ಒಂದು ಠೇವಣಿಗಳನ್ನ ಏನ್ ಮಾಡುತ್ತೆ, ಹೂಡಿಕೆ ರೂಪದಲ್ಲಿ ಇತರೆ ಒಂದು ಕಂಪನಿಗಳಿಗೆ ನೀಡುವಂಥದ್ದು. ಈ ಒಂದು ಠೇವಣಿಗಳನ್ನ ಏನ್ ಮಾಡುತ್ತೆ, ಇತರೆ ಒಂದು ಕಂಪನಿಗಳಲ್ಲಿ ಬಂಡವಾಳವನ್ನಾಗಿ ತೊಡಗಿಸುವಂಥದ್ದು. ಅದೇ ರೀತಿ ಯಾವ ರೀತಿ ಇದು ಈ ಒಂದು ಡೆಪಾಸಿಟ್ಸ್ ಅನ್ನು ಅಕ್ಸೆಪ್ಟ್ ಮಾಡುತ್ತೆ, ಅದೇ ರೀತಿ ಅಕ್ಸೆಪ್ಟ್ ಮಾಡಿದಂತಹ ಒಂದು ಡೆಪಾಸಿಟ್ಸ್ ಅನ್ನ ಅಂದ್ರೆ ಸ್ವೀಕರಿಸಿದಂತಹ ಒಂದು ಠೇವಣಿಗಳೇನಿರುತ್ತೆ, ಈ ಒಂದು ಸ್ವೀಕರಿಸಿದಂತಹ ಒಂದು ಠೇವಣಿಗಳೇನಿರುತ್ತೆ ಆ ಒಂದು ಠೇವಣಿಗಳಿಗೆ ಬೇಡಿಕೆಯನ್ನ ಇಟ್ಟಾಗ, ಆ ಒಂದು ಠೇವಣಿಗಳನ್ನ ಯಾರು ಗ್ರಾಹಕರು ಇರ್ತಾರೆ ಆ ಒಂದು ಗ್ರಾಹಕರು ಬೇಡಿಕೆಯನ್ನಿಟ್ಟಾಗ ಅವುಗಳನ್ನ ಮರುಪಾವತಿ ಮಾಡುವಂಥದ್ದು ಅಥವಾ ಹಿಂತಿರುಗಿಸುವಂತಹ ಒಂದು ಹಣಕಾಸಿನ ಒಂದು ಸಂಸ್ಥೆಯನ್ನು ನಾವು ಬ್ಯಾಂಕಿಂಗ್ ಅಂತ ಕರಿತೀವಿ. ಸೊ ಬ್ಯಾಂಕಿಂಗ್ ರೆಫರ್ಸ್ ಟು ದ ಅಕಾರ್ಡಿಂಗ್ ಟು ಇಂಡಿಯನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಡಿಫೈನ್ಡ್ ಆಸ್ ಬ್ಯಾಂಕಿಂಗ್ ಮೀನ್ಸ್ ಅಕ್ಸೆಪ್ಟಿಂಗ್ ಆಫ್ ಡೆಪಾಸಿಟ್ಸ್ ಫ್ರಮ್ ದ ಪಬ್ಲಿಕ್ ಫಾರ್ ದಿ ಪರ್ಪಸ್ ಆಫ್ ಲೆಂಡಿಂಗ್ ಆರ್ ಇನ್ವೆಸ್ಟ್ಮೆಂಟ್ ಆಫ್ ಡೆಪಾಸಿಟ್ಸ್, and the same deposits are repayable or make settlement of these types of deposits to the customers when they required or when customers demanded. ಅರ್ಥ ಆಯ್ತಾ? ಅಂದ್ರೆ ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಪ್ರಕಾರ ಬ್ಯಾಂಕಿಂಗ್ ಎಂದರೆ ಸಾಲವನ್ನು ನೀಡುವ ಮತ್ತು ಹಣದ ಹೂಡಿಕೆಯನ್ನು ಮಾಡುವ, ಹಣದ ಹೂಡಿಕೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಡೆಪಾಸಿಟ್ ಆಗಿರ್ಬೋದು ಅಥವಾ ಲೆಂಡಿಂಗ್ ಆಗಿರ್ಬೋದು ಮಾಡುವ ಸಲುವಾಗಿ ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸಿ, ಅಂದ್ರೆ ಅಕ್ಸೆಪ್ಟಿಂಗ್ ಆಫ್ ಡೆಪಾಸಿಟ್ಸ್. ಅದೇ ರೀತಿ ಠೇವಣಿಗಳನ್ನು ಗ್ರಾಹಕರು ಬೇಡಿಕೆ ಇಟ್ಟಾಗ ವೆನ್ ದ ಕಸ್ಟಮರ್ಸ್ ಆರ್ ಡಿಮ್ಯಾಂಡೆಡ್ ಫಾರ್ ದ ಪರ್ಟಿಕ್ಯುಲರ್ ಡೆಪಾಸಿಟ್ಸ್ ದೇ ಕ್ಯಾನ್ ರೀಪೇಮೆಂಟ್ ದ ಪರ್ಟಿಕ್ಯುಲರ್ ಡೆಪಾಸಿಟ್. ಅರ್ಥ ಆಗ್ತಿದ್ಯಾ? ಇದನ್ನ ನಾವು ಬ್ಯಾಂಕಿಂಗ್ ಅಂತ ಕರಿತೀವಿ. ಸೊ ವಾಟ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಅಂದ್ರೆ ಈ ಒಂದು ಬ್ಯಾಂಕ್ ಖಾತೆಗಳ ಒಂದು ವಿಧಗಳನ್ನ ನಾವು ನೋಡೋದಾದ್ರೆ ಯಾವ್ಯಾವ ರೀತಿಯಾದಂತಹ ಒಂದು ಬ್ಯಾಂಕ್ ಖಾತೆಗಳನ್ನ ನಾವು ನೋಡ್ಬೋದು. ಫಾಲೋಯಿಂಗ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಅಂದ್ರೆ ಈ ಕೆಳಕಂಡಂತಹ ಒಂದು 4-5 ವಿಧಗಳಿಂದ ಇವುಗಳು ಬ್ಯಾಂಕ್ ಖಾತೆಗಳ ವಿಧಗಳು ಅಂತ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಬ್ಯಾಂಕ್ ಖಾತೆಗಳಲ್ಲಿ ನಾವೆಲ್ಲ ಕಾಮನ್ ಪೀಪಲ್ ನೋಡುವಂಥದ್ದು ಸೇವಿಂಗ್ಸ್ ಅಕೌಂಟ್. ಅಂದ್ರೆ ಬ್ಯಾಂಕ್ ಖಾತೆ ವಿಧಗಳನ್ನ ನೋಡೋದಾದ್ರೆ ಫಸ್ಟ್ ಒನ್ ಸೇವಿಂಗ್ಸ್ ಅಕೌಂಟ್, ಉಳಿತಾಯ ಖಾತೆ. ಸೆಕೆಂಡ್ ಒನ್ ಕರೆಂಟ್ ಅಕೌಂಟ್ ಅಂತಂದ್ರೆ ಚಾಲ್ತಿ ಖಾತೆಗಳು ಅಂತ ಕರಿತೀವಿ, ಚಾಲ್ತಿ ಖಾತೆಗಳು. ಮೂರನೇದು ರೆಕರಿಂಗ್ ಡೆಪಾಸಿಟ್ಸ್ ಅಕೌಂಟ್ ಅಂದ್ರೆ ಆವರ್ತ ಠೇವಣಿ ಖಾತೆ. ಫೋರ್ತ್ ಒನ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಅಂದ್ರೆ ನಿಶ್ಚಿತ ಠೇವಣಿ ಖಾತೆ. ಫಿಫ್ತ್ ಒನ್ ಮಲ್ಟಿ ಆಪ್ಷನಲ್ ಡೆಪಾಸಿಟ್ ಖಾತೆ ಅಂತಂದ್ರೆ ಬಹು ಆಯ್ಕೆ ಠೇವಣಿ ಖಾತೆ ಅಂತ ಕರಿತೀವಿ. ಈ 5 ವಿಧಗಳು ಬ್ಯಾಂಕ್ ಖಾತೆಗಳ ಒಂದು ವಿಧಗಳು ಆಗಿರುತ್ತೆ. ಬ್ಯಾಂಕ್ ಖಾತೆಗಳ ಅಂದ್ರೆ ದೀಸ್ 5 ಟೈಪ್ಸ್ ಆರ್ ದಿ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್. ಫಸ್ಟ್ ಒನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಕರೆಂಟ್ ಬ್ಯಾಂಕ್ ಅಕೌಂಟ್,
recurring deposit account, fixed deposit account, multiple option deposit account. So these are the 5 types in bank account. So next one, what are the various types in bank accounts? ಟೈಪ್ಸ್ ಆಫ್ ಬ್ಯಾಂಕ್ಸ್ ಅಂದ್ರೆ ಇಷ್ಟೊತ್ತು ನಾವು ಈ 5 ಆಪ್ಷನ್ಸ್ ಅಂದ್ರೆ ಈ 5 ವಿಧಗಳನ್ನು ನೋಡಿದ್ದು ಬ್ಯಾಂಕು ಖಾತೆಗಳ ವಿಧಗಳಾಗಿದ್ರೆ, ಬ್ಯಾಂಕುಗಳ ವಿಧಗಳನ್ನ ನಾವು ನೋಡೋದಾದ್ರೆ ವಾಟ್ ಆರ್ ದ ವೇರಿಯಸ್ ಟೈಪ್ಸ್ ಇನ್ ಬ್ಯಾಂಕ್ಸ್, ವಾಟ್ ಆರ್ ದ ವೇರಿಯಸ್ ಟೈಪ್ಸ್ ಇನ್ ಬ್ಯಾಂಕ್ಸ್. ಸೊ ಬ್ಯಾಂಕ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ದ ಫಾಲೋಯಿಂಗ್ ಅಂದ್ರೆ ಈ ಕೆಳಕಂಡಂತೆ ವಿವಿಧ ದೃಷ್ಟಿಕೋನಗಳು ಅಂದ್ರೆ ಬ್ಯಾಂಕುಗಳ ದೃಷ್ಟಿಕೋನವು ಬದಲಾಗುತ್ತಿದ್ದು ಅಗತ್ಯ ಮತ್ತು ವಿಧಾನಗಳು, ಅಗತ್ಯ ಮತ್ತು ವಿಧಗಳು ವೈವಿಧ್ಯಮಯ, ವಿಧಾನಗಳು ವೈವಿಧ್ಯ ಮತ್ತು ವಿಭಿನ್ನವಾಗಿವೆ. ಅಂದ್ರೆ ಈ ಒಂದು ಬ್ಯಾಂಕುಗಳ ವಿಧಗಳು ವಿವಿಧ ರೀತಿಯಾದ ಆಧಾರದ ಮೇಲೆ ಅವುಗಳ ಒಂದು ಅವುಗಳ ಒಂದು ವೈವಿಧ್ಯತೆ ಆಗಿರ್ಬೋದು, ಕ್ಲಾಸಿಫಿಕೇಶನ್ ಆಗಿರ್ಬೋದು, ಅಥವಾ ಅವುಗಳ ಒಂದು ಟೈಪ್ಸ್ ಇರ್ಬೋದು, ಅವುಗಳ ಒಂದು ನೀಡ್ ಆಧಾರದ ಮೇಲೆ, ಅವುಗಳ ಒಂದು ಅಗತ್ಯತೆ ಆಧಾರದ ಮೇಲೆ ಬ್ಯಾಂಕುಗಳ ವಿಧಗಳನ್ನ ಕ್ಲಾಸಿಫೈ ಮಾಡುವಂಥದ್ದು. ಸೊ ವಿ ಕ್ಯಾನ್ ಕ್ಲಾಸಿಫೈಡ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಇನ್ 4 ಟರ್ಮ್ಸ್. ಅಂದ್ರೆ ಬ್ಯಾಂಕುಗಳ ವಿಧಗಳನ್ನ ನಾವು 4 ವಿಧಗಳಲ್ಲಿ ನೋಡೋದಾದ್ರೆ, ಮೊದಲನೇದು ವಾಣಿಜ್ಯ ಬ್ಯಾಂಕುಗಳು ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್. ಥರ್ಡ್ ಒನ್ ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಅಂದ್ರೆ ವಿಶಿಷ್ಟ ಬ್ಯಾಂಕುಗಳು ಅಂತ ನಾವೇನ್ ಕರಿತೀವಿ, ಅಥವಾ ವ್ಯವಸ್ಥಿತವಾದಂಥ ಬ್ಯಾಂಕ್ಗಳು ಅಂತಲೂ ಸಹ ನಾವು ಕರಿತೀವಿ, ಅಂದ್ರೆ ಸ್ಪೆಷಲೈಸ್ಡ್ ಬ್ಯಾಂಕ್ಸ್. ಫೋರ್ತ್ ಒನ್ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಕೇಂದ್ರ ಬ್ಯಾಂಕು ಅಂತೀವಿ, ಕೇಂದ್ರ ಬ್ಯಾಂಕನ್ನು ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೂ ಸಹ ಕರಿತೀವಿ. ಇದು ಬ್ಯಾಂಕುಗಳ ವಿಧಗಳು. ದೀಸ್ ಆರ್ ದ 4 ಟೈಪ್ಸ್ ಇನ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಆರ್ ಕ್ಲಾಸಿಫಿಕೇಶನ್ ಆಫ್ ಬ್ಯಾಂಕ್ಸ್. ವಿ ಕ್ಯಾನ್ segregate as 4 types. Okay, so we can discuss each and every type in detail. So first one, ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಅಂತ ನಾವೇನ್ ಕರಿತೀವಿ, ಅವುಗಳ ಒಂದು ಅರ್ಥವನ್ನ ನಾವು ನೋಡೋದಾದ್ರೆ, ಸೊ ಕಮರ್ಷಿಯಲ್ ಬ್ಯಾಂಕ್ಸ್ are institutions dealing in money. These are governed by Indian Banking Regulation Act 1949. There are 2 types of commercial banks, public sector and private sector. So commercial banks are the institutions which are administrated by the administrated under or which are governed by Indian Banking Regulation Act 1949. ಓಕೆ, ಅಂತಂದ್ರೆ ಈ ಒಂದು ವಾಣಿಜ್ಯ ಬ್ಯಾಂಕುಗಳು ಅನ್ನುವಂಥದ್ದು ಹಣದಲ್ಲಿ, ಈ ಒಂದು ವಾಣಿಜ್ಯ ಬ್ಯಾಂಕುಗಳು ಅನ್ನುವಂಥದ್ದು ಹಣದ ಒಂದು ವ್ಯವಹಾರ ಸಂಸ್ಥೆಯಾಗಿದೆ, ಅಥವಾ ಹಣದ ಚಟುವಟಿಕೆಗಳನ್ನ ನಡೆಸುವಂತಹ ಒಂದು ವ್ಯವಹಾರ ಸಂಸ್ಥೆಯಾಗಿರುತ್ತೆ. ಇದು ಈ ಒಂದು ವಾಣಿಜ್ಯ ಬ್ಯಾಂಕುಗಳು ಅನ್ನುವಂಥದ್ದು ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಏನಿದೆ, ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಏನಿದೆ, ಇದರ ಒಂದು ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ಹಣದ ಸಂಸ್ಥೆಯಾಗಿದ್ದು, ಇದರಲ್ಲಿ 2 ವಿಧವನ್ನ ನಾವು ನೋಡ್ಬೋದು. ಕಮರ್ಷಿಯಲ್ ಬ್ಯಾಂಕ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ 2 ಟೈಪ್ಸ್, ಪಬ್ಲಿಕ್ ಸೆಕ್ಟರ್ ಅಂಡ್ ಪ್ರೈವೇಟ್ ಸೆಕ್ಟರ್. ಅಂದ್ರೆ ಈ ಒಂದು ವಾಣಿಜ್ಯ ಬ್ಯಾಂಕುಗಳನ್ನ ನಾವು 2 ವಿಧದಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದು ಸಾರ್ವಜನಿಕ ವಲಯ, ಇನ್ನೊಂದು ಖಾಸಗಿ ವಲಯ. ಸಾರ್ವಜನಿಕ ವಲಯ, ಇನ್ನೊಂದು ಖಾಸಗಿ ವಲಯ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದ್ರೆ ಈ ಒಂದು ವಾಣಿಜ್ಯ ಬ್ಯಾಂಕುಗಳ ಒಂದು ಸಾರ್ವಜನಿಕ ವಲಯದ ಒಂದು ಬ್ಯಾಂಕುಗಳ ಒಂದು ಅರ್ಥವನ್ನು ನಾವು ನೋಡೋದಾದ್ರೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆರ್ ದೋಸ್ ವಿಚ್ ದಿ ಗವರ್ನಮೆಂಟ್ ಹ್ಯಾಸ್ ಎ ಮೇಜರ್ ಸ್ಟೇಕ್ ಅಂಡ್ ದೇ ಯೂಶುವಲಿ ನೀಡ್ ಟು ಎಂಫಸೈಸ್ ಆನ್ ಸೋಷಿಯಲ್ ಆಬ್ಜೆಕ್ಟಿವ್ ದ್ಯಾನ್ ಆನ್ ಪ್ರಾಫಿಟಬಿಲಿಟಿ. ಅಂತಂದ್ರೆ ಈ ಒಂದು ಸಾರ್ವಜನಿಕ ವಲಯದ ಒಂದು ಬ್ಯಾಂಕ್ಸ್ ಅಥವಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅನ್ನುವಂಥದ್ದು, ಅಥವಾ ಈ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ದ ಮೇಜರ್ ಸ್ಟೇಕ್ ಹೋಲ್ಡರ್ಸ್, ಅಥವಾ ಈ ಒಂದು ಸಾರ್ವಜನಿಕ ವಲಯದ ಒಂದು ಬ್ಯಾಂಕುಗಳಲ್ಲಿ ನಿಗದಿತ ಅಧಿಕ ಮಟ್ಟದ ಒಂದು ಷೇರುಗಳ ಒಂದು ಹೋಲ್ಡಿಂಗ್, ಅಥವಾ ಈ ಒಂದು ಹೋಲ್ಡಿಂಗ್ ಆಫ್ ದಿ ಮೆಜಾರಿಟಿ ಅಂತ ಏನ್ ಕರಿತೀವಿ ನಾವು, ಅದು ಸರ್ಕಾರದ್ದಾಗಿರುತ್ತೆ. ಅರ್ಥ ಆಗ್ತಿದೆಯಾ? ಈ ಒಂದು ಸಾರ್ವಜನಿಕ ವಲಯದ ಒಂದು ಬ್ಯಾಂಕುಗಳಲ್ಲಿ ಸರ್ಕಾರದ ಒಂದು ಹಿಡಿತ ಹೆಚ್ಚಾಗಿರುತ್ತೆ. ಹಾಗಾಗಿ ಇಂತಹ ಒಂದು ಬ್ಯಾಂಕುಗಳನ್ನ, ಅದೇ ರೀತಿ ಇಂತಹ ಒಂದು ಬ್ಯಾಂಕುಗಳು ಸಾಮಾಜಿಕ ಉದ್ದೇಶಗಳನ್ನ ಈಡೇರಿಸೋದ್ರಲ್ಲಿ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸುತ್ತೆ. ಅದರಲ್ಲದೆ
ಎಂಪಸಿಸ್ ಆನ್ ಸೋಷಿಯಲ್ ಆಬ್ಜೆಕ್ಟಿವ್ಸ್ ದ್ಯಾನ್ ಆನ್ ಪ್ರಾಫಿಟಬಿಲಿಟಿ. ಅಂದರೆ ಇದು ಲಾಭಾಂಶದ ಮೇಲೆ ಅಥವಾ ಲಾಭದ ಒಂದು ಉದ್ದೇಶವನ್ನು ಹೊಂದಿರದೆ ಸಾಮಾಜಿಕ ಉದ್ದೇಶಗಳನ್ನು ಈಡೇರಿಸುವಲ್ಲಿ ಹೆಚ್ಚಿನ ಕಾಳಜಿಯನ್ನು ಹೊಂದಿರೋದ್ರಿಂದ ಇಂತಹ ಒಂದು ಬ್ಯಾಂಕುಗಳನ್ನು ನಾವು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅಂತ ನಾವು ಕರಿತೀವಿ. ಉದಾಹರಣೆ ನೋಡೋದಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಅಥವಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಅಥವಾ ಇಂಡಿಯನ್ IOB ಆಗಿರ್ಬೋದು, ಅಥವಾ ಇಂಡಿಯನ್ ಬ್ಯಾಂಕ್ ಆಗಿರ್ಬೋದು, ಫಾರ್ ಎನ್ ಎಕ್ಸಾಂಪಲ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಸೆಕೆಂಡ್ ಒನ್, ವಾಟ್ ಈಸ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್. ಇಷ್ಟೊತ್ತು ನಾವು ಸಾರ್ವಜನಿಕ ವಲಯದ ಒಂದು ಬ್ಯಾಂಕಿನ ಒಂದು ಅರ್ಥವನ್ನು ನಾವು ನೋಡಿದ್ವಿ. ಈಗ ಇನ್ನೊಂದು ಸೆಕೆಂಡ್ ಟೈಪ್ ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಅಂದರೆ ಖಾಸಗಿ ವಲಯದ ಒಂದು ಬ್ಯಾಂಕುಗಳ ಒಂದು ಅರ್ಥವನ್ನು ನಾವು ನೋಡೋದಾದರೆ, ಖಾಸಗಿ ವಲಯದ ಬ್ಯಾಂಕುಗಳ ಒಂದು ಅರ್ಥವನ್ನು ನೋಡೋದಾದರೆ, private sector banks are owned and managed and controlled by private promoters, and they are free to operate as per market forces. ಅಂದರೆ ಈ ಒಂದು ಖಾಸಗಿ ವಲಯದ ಒಂದು ಬ್ಯಾಂಕುಗಳೇನಿರುತ್ತೆ, ಖಾಸಗಿ ವಲಯದ ಒಂದು ಬ್ಯಾಂಕುಗಳು ಅವುಗಳ ಒಂದು ಆಡಳಿತ ಆಗಿರ್ಬೋದು, ಅವುಗಳ ಒಂದು ಓನರ್ಶಿಪ್ ಆಗಿರ್ಬೋದು, ಅಥವಾ ಅವುಗಳ ಒಂದು ನಿಯಂತ್ರಣ ಏನಿರುತ್ತೆ ಅದು ಖಾಸಗಿ ವ್ಯಕ್ತಿಗಳ ಒಂದು ಕೈಯಲ್ಲಿರುತ್ತೆ. ಅದೇ ರೀತಿ ಈ ಒಂದು ಖಾಸಗಿ ಬ್ಯಾಂಕುಗಳು ಮಾರುಕಟ್ಟೆಯ ಒಂದು ನಿಯಂತ್ರಣಕ್ಕೆ ಅಧಿಕೃತವಾಗಿ ಅಥವಾ ಮಾರುಕಟ್ಟೆಯ ಒಂದು ನಿಯಮಗಳಿಗೆ ಅನುಸಾರವಾಗಿ ತಮ್ಮ ದೈನಂದಿನ ಕಾರ್ಯವನ್ನು ನಿರ್ವಹಿಸುವಂಥದ್ದು ಈಸ್ ಕಾಲ್ಡ್ ಆಸ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ಅಂದರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಆರ್ ಓನ್ಡ್ ಅಂಡ್ ಮ್ಯಾನೇಜ್ಡ್ ಅಂಡ್ controlled by private promoters, and they are free to operate as per market forces. ಅಂದರೆ ಮಾರುಕಟ್ಟೆಗೆ ಅನುಗುಣವಾಗಿ ಈ ಒಂದು ವಾಣಿಜ್ಯ ಬ್ಯಾಂಕುಗಳ ಒಂದು ಖಾಸಗಿ ವಲಯದ ಬ್ಯಾಂಕುಗಳು ತಮ್ಮ ಒಂದು ಕಾರ್ಯವನ್ನು ನಿಯಂತ್ರಿಸುವಂಥದ್ದು ಮತ್ತು ನಿರ್ವಹಣೆಯನ್ನು ಮಾಡುವಂಥದ್ದು. ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂತಂದರೆ, ಈ ಒಂದು ಖಾಸಗಿ ವಲಯದ ಒಂದು ಬ್ಯಾಂಕುಗಳಿಗೆ ಉದಾಹರಣೆಯನ್ನು ನಾವು ನೋಡೋದಾದರೆ HDFC ಬ್ಯಾಂಕ್, ICICI ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಎಕ್ಸಾಂಪಲ್ ಫಾರ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ದೀಸ್ ಆರ್ ದಿ ಕಮರ್ಷಿಯಲ್ ಬ್ಯಾಂಕ್ಸ್. ಅಂದರೆ ವಾಣಿಜ್ಯ ಬ್ಯಾಂಕುಗಳು ಅಂತ ನಾವೇನು ಕರಿತೀವಿ, ವಾಣಿಜ್ಯ ಬ್ಯಾಂಕುಗಳು ಹಣದೊಂದಿಗೆ ವ್ಯವಹರಿಸುವಂತಹ ಒಂದು ಹಣಕಾಸಿನ ಸಂಸ್ಥೆ ಆಗಿರುತ್ತೆ. ವ್ಯವಹಾರ ಅಂದರೆ ವಾಣಿಜ್ಯ ಬ್ಯಾಂಕುಗಳು ಅನ್ನುವಂಥದ್ದು ಹಣದೊಂದಿಗೆ ವ್ಯವಹರಿಸುವ ಒಂದು ವಾಣಿಜ್ಯ ಬ್ಯಾಂಕುಗಳು ಅನ್ನುವಂಥದ್ದು ಹಣದೊಂದಿಗೆ ವ್ಯವಹರಿಸುವಂತಹ ಹಣಕಾಸಿನ ಸಂಸ್ಥೆಗಳಾಗಿದ್ದು, ಇದು ಭಾರತೀಯ ನಿಯಂತ್ರಣ ಬ್ಯಾಂಕಿಂಗ್ ಕಾಯ್ದೆ ಏನಿದೆ ಅಥವಾ ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣಾ ಕಾಯ್ದೆ ಏನಿದೆ 1949 ಒಂದು ಅಧೀನಕ್ಕೊಳಪಟ್ಟಿದ್ದು, ಇವುಗಳ ಒಂದು ನಿಯಂತ್ರಣ ಮತ್ತು ನಿರ್ವಹಣೆ ಸರ್ಕಾರದ ಅಥವಾ ಪರ್ಟಿಕ್ಯುಲರ್ ಅಥಾರಿಟಿ ಏನಿರುತ್ತೆ ಈ ಒಂದು ನಿಯಂತ್ರಣ ಕಾಯ್ದೆಗೆ ಒಳಪಟ್ಟಿರುವಂಥದ್ದು. ಈ ಒಂದು ವಾಣಿಜ್ಯ ಬ್ಯಾಂಕುಗಳನ್ನು ನಾವು 2 ವಿಧಗಳಲ್ಲಿ ವಿಂಗಡಣೆಯನ್ನು ಮಾಡುವಂಥದ್ದು. ಒಂದು ಸಾರ್ವಜನಿಕ ಮತ್ತು ಖಾಸಗಿ ಬ್ಯಾಂಕುಗಳು. ಸಾರ್ವಜನಿಕ ಬ್ಯಾಂಕುಗಳು ಅನ್ನುವಂತಹ ಒಂದು ಅರ್ಥವನ್ನು ನೋಡೋದಾದ್ರೆ, ಸಾರ್ವಜನಿಕ ಬ್ಯಾಂಕುಗಳು ಬಂಡವಾಳದಲ್ಲಿ ಅಥವಾ ಯಾವ ಒಂದು ಬ್ಯಾಂಕಿನ ಒಂದು ಬಂಡವಾಳದಲ್ಲಿ ಸರ್ಕಾರದ ಒಂದು ಪಾಲು ಹೋಲ್ಡಿಂಗ್ ಆಫ್ ದ ಶೇರ್ಸ್ ಏನಿರುತ್ತೆ ಆ ಒಂದು ಸರ್ಕಾರದ ಪಾಲು ಅಧಿಕವಾಗಿರುತ್ತದೆಯೋ, ಅಥವಾ ಸರ್ಕಾರದ ಪಾಲನ್ನು ಅಥವಾ ಯಾವ ಒಂದು ಬ್ಯಾಂಕುಗಳಲ್ಲಿ ಬಂಡವಾಳದ ಒಂದು ಪಾಲು ಹೆಚ್ಚಾಗಿರುತ್ತೋ, ಅಥವಾ ಸರ್ಕಾರವು ಯಾವ ಒಂದು ಬ್ಯಾಂಕುಗಳಲ್ಲಿ ತಮ್ಮ ಒಂದು ಬಂಡವಾಳದ ಪಾಲನ್ನು ಅಧಿಕವಾಗಿ ಹೊಂದಿರುತ್ತೋ ಅಂತಹ ಒಂದು ಬ್ಯಾಂಕುಗಳನ್ನು ಸಾರ್ವಜನಿಕ ಬ್ಯಾಂಕುಗಳು ಅಂತ ಕರಿತೀವಿ. ಈ ಒಂದು ಸಾರ್ವಜನಿಕ ಒಂದು ಬ್ಯಾಂಕುಗಳ ನಿಯಂತ್ರಣ ಆಗಿರ್ಬೋದು ಅಥವಾ ನಿರ್ವಹಣೆ ಸರ್ಕಾರಕ್ಕೆ ಒಳಪಟ್ಟಿರುತ್ತೆ. ಯಾಕಂತಂದ್ರೆ ಸರ್ಕಾರವೇ ಅದರ ಒಂದು ಬಂಡವಾಳವನ್ನು ಹೆಚ್ಚಾಗಿ ಹೂಡಿಕೆ ಮಾಡಿರೋದ್ರಿಂದ ಸರ್ಕಾರದ ಒಂದು ನಿಯಂತ್ರಣದಲ್ಲಿರುವಂಥದ್ದು. ಅಂತಹ ಒಂದು ಬ್ಯಾಂಕುಗಳನ್ನು ನಾವು ಸಾರ್ವಜನಿಕ ಬ್ಯಾಂಕುಗಳು ಅಂತ ಕರಿತೀವಿ. ಸಾರ್ವಜನಿಕ ಬ್ಯಾಂಕುಗಳಿಗೆ ಉದಾಹರಣೆ PNB ಆಗಿರ್ಬೋದು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, IOB ಆಗಿರ್ಬೋದು, ಮುಂತಾದವುಗಳು ಸರ್ಕಾರಿ ಬ್ಯಾಂಕುಗಳಿಗೆ ಉದಾಹರಣೆ ಆಗಿರುತ್ತೆ ಅಥವಾ ಸಾರ್ವಜನಿಕ ಬ್ಯಾಂಕುಗಳಿಗೆ ಉದಾಹರಣೆ ಆಗಿರುತ್ತೆ. ಖಾಸಗಿ ಬ್ಯಾಂಕುಗಳು ಅನ್ನೋದನ್ನು ನಾವು ನೋಡೋದಾದ್ರೆ, ಖಾಸಗಿ ಬ್ಯಾಂಕುಗಳು ಯಾವ ಒಂದು ಬ್ಯಾಂಕುಗಳು
ಯಾವ ಒಂದು ಬ್ಯಾಂಕುಗಳಲ್ಲಿ ಖಾಸಗಿ ಪ್ರವರ್ತಕರ ಅಂದ್ರೆ ಪಬ್ಲಿಕ್ ಪ್ರಮೋಟರ್ಸ್ ಏನಿರುತ್ತೆ ಆ ಒಂದು ಖಾಸಗಿ ಪ್ರವರ್ತಕರ ಒಡೆತನದಲ್ಲಿ ಇರುವಂತಹ ಒಂದು ಬ್ಯಾಂಕುಗಳಾಗಿರುತ್ತೆ. ಯಾಕಂತಂದ್ರೆ ಖಾಸಗಿ ಒಡೆತನದಲ್ಲಿರುವಂತಹ ಒಂದು ಬ್ಯಾಂಕುಗಳ ಒಂದು ನಿರ್ವಹಣೆ ಆಗಿರ್ಬೋದು, ನಿಯಂತ್ರಣ ಆಗಿರ್ಬೋದು, ಮತ್ತೆ ಅವುಗಳ ಒಂದು ಬಂಡವಾಳದ ಹೂಡಿಕೆ ಮೊತ್ತದಲ್ಲಿ ಹೆಚ್ಚಿನ ಒಂದು ಪಾತ್ರವನ್ನ ಅಥವಾ ಹೆಚ್ಚಿನ ಒಂದು ಪಾಲನ್ನ ಈ ಒಂದು ಖಾಸಗಿ ಪ್ರವರ್ತಕರು ಒಳಗೊಂಡಿರ್ತಾರೆ. ಹಾಗಾಗಿ ಅಂತಹ ಒಂದು ಬ್ಯಾಂಕುಗಳನ್ನು ನಾವು ಖಾಸಗಿ ಬ್ಯಾಂಕುಗಳು ಅಂತ ಕರಿತೀವಿ. ಉದಾಹರಣೆಗೆ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಮತ್ತೆ ಕೋಟಕ್ ಮಹೀಂದ್ರ ಬ್ಯಾಂಕ್. ದೀಸ್ ಆರ್ ದ ಅಂದ್ರೆ ಇವುಗಳು ಈ ಒಂದು ಖಾಸಗಿ ವಲಯದ ಅಥವಾ ಖಾಸಗಿ ಬ್ಯಾಂಕುಗಳ ಒಂದು ಉದಾಹರಣೆ ಆಗಿರುತ್ತೆ. ಸೊ ಇಷ್ಟು ವಾಣಿಜ್ಯ ಬ್ಯಾಂಕುಗಳು ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ನಾವು ಏನ್ ಕರಿತೀವಿ ಅವುಗಳ ಒಂದು ಅರ್ಥ. ಸೆಕೆಂಡ್, ಕೋಆಪರೇಟಿವ್ ಬ್ಯಾಂಕ್ಸ್. ಕೋಆಪರೇಟಿವ್ ಬ್ಯಾಂಕ್ಸ್ ಸರ್ಕಾರಿ ಬ್ಯಾಂಕುಗಳು. ಸೊ cooperative banks are governed by provisions of State Cooperative Societies Act and mean essentially for providing cheap credit to their members. It is an important source of rural credit. For an example, agricultural financing in India. ಅಂದ್ರೆ ಈ ಒಂದು ಸರ್ಕಾರಿ ಬ್ಯಾಂಕುಗಳಿಗೆ ನಾವು ಉದಾಹರಣೆ ನೋಡೋದಾದ್ರೆ ಫಾರ್ ಎನ್ ಎಕ್ಸಾಂಪಲ್ ರೈತರ ಸೇವಾ ಸಹಕಾರ ಸಂಘ ಅಂತ ಪ್ರತಿಯೊಂದು ಗ್ರಾಮಗಳಲ್ಲೂ ನಾವು ನೋಡ್ತೀವಿ. ಅದೇ ರೀತಿ ಪತ್ತಿನ ಸಹಕಾರ ಸಂಘಗಳು ಆಗಿರ್ಬೋದು. ಇದೇ ರೀತಿ ವಿವಿಧ ರೀತಿಯಾದಂತಹ ಒಂದು ರೂರಲ್ ಗ್ರಾಮೀಣ ಭಾಗದ ಒಂದು ಕೆಲವೊಂದು ಸಹಕಾರ ಸಂಘಗಳು ಏನಿರುತ್ತೆ ಇವುಗಳು ಒಂದು ಗ್ರಾಮೀಣ ಅಭಿವೃದ್ಧಿ ಆಗೋದ್ರಲ್ಲಿ ಅಥವಾ ಈ ಒಂದು ಗ್ರಾಮಗಳ ಒಂದು ಅಭಿವೃದ್ಧಿ ಅಥವಾ ಗ್ರಾಮೀಣ ಮಟ್ಟದ ಒಂದು ಜನರ ಒಂದು ಜೀವನ ಮಟ್ಟವನ್ನು ಹೆಚ್ಚಳ ಮಾಡೋದಕ್ಕೆ ಈ ಒಂದು ಕಡಿಮೆ ಬಡ್ಡಿ ದರದಲ್ಲಿ ಕಡಿಮೆ ಪ್ರಮಾಣದ ಒಂದು ಸಾಲ ಸೌಲಭ್ಯವನ್ನು ಅವುಗಳ ಒಂದು ಸಂಸ್ಥೆ ಏನಿರುತ್ತೆ ಆ ಒಂದು ಸಂಸ್ಥೆ ಸದಸ್ಯರಿಗೆ ಪ್ರೊವೈಡ್ ಮಾಡುವಂಥದ್ದು, ಸಂಸ್ಥೆ ಸದಸ್ಯರಿಗೆ ನೀಡುವಂತಹದ್ದು. ಇಂತಹ ಒಂದು ಬ್ಯಾಂಕುಗಳನ್ನು ನಾವು ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ಕೋಆಪರೇಟಿವ್ ಬ್ಯಾಂಕ್ಸ್ ಆರ್ ಗವರ್ನಡ್ ಬೈ ದ ಪ್ರಾವಿಷನ್ ಆಫ್ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್. ಅಂದರೆ ರಾಜ್ಯ ಸಹಕಾರ ಸಂಘಗಳ ಒಂದು ನಿಯಂತ್ರಣ ಕಾಯ್ದೆ ಏನಿರುತ್ತೆ ಈ ಒಂದು ನಿಯಂತ್ರಣ ಕಾಯ್ದೆಗೆ ಒಳಪಟ್ಟಿದ್ದು ಇದು essentially for providing cheap credit to their members. ಅಂದರೆ ಈ ಒಂದು ಸಂಸ್ಥೆ ಅಥವಾ ಈ ಒಂದು ಸಹಕಾರಿ ಬ್ಯಾಂಕುಗಳ ಒಂದು ಸದಸ್ಯರು ಏನಿರ್ತಾರೆ ಅವರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಅಥವಾ ಕಡಿಮೆ ಪ್ರಮಾಣದ ಒಂದು ಸಾಲ ಸೌಲಭ್ಯವನ್ನು ಪ್ರೊವೈಡ್ ಮಾಡುವಂಥದ್ದು. ಅಂದರೆ ಇಟ್ ಈಸ್ ಆನ್ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ರೂರಲ್ ಕ್ರೆಡಿಟ್. ಅಂದರೆ ಈ ಒಂದು ಗ್ರಾಮೀಣ ಸಾಲ ಏನಿರುತ್ತೆ ಈ ಒಂದು ಗ್ರಾಮೀಣ ಸಾಲವನ್ನು ನೀಡೋದ್ರಲ್ಲಿ ಈ ಒಂದು ಸಹಕಾರ ಸಂಸ್ಥೆ ಸಹಕಾರಿ ಬ್ಯಾಂಕ್ ಏನಿರುತ್ತೆ ಅದು ಪ್ರಮುಖವಾದ ಪಾತ್ರವನ್ನು ವಹಿಸುವಂಥದ್ದು. ಸೊ ನೆಕ್ಸ್ಟ್, ಸಹಕಾರಿ ಬ್ಯಾಂಕುಗಳು ಅದೇ ಕೋಆಪರೇಟಿವ್ ಸೊಸೈಟಿಯನ್ನು ನಾವು ಕನ್ನಡದಲ್ಲಿ ಸಹಕಾರಿ ಬ್ಯಾಂಕುಗಳು ಅಂತ ಕರಿತೀವಿ. ಸಹಕಾರಿ ಬ್ಯಾಂಕುಗಳು ರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆ ನೀತಿ ಅಂದರೆ ಸ್ಟೇಟ್ ಕೋಆಪರೇಟಿವ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅಥವಾ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಏನಿರುತ್ತೆ ಅಂದರೆ ರಾಜ್ಯ ಸಹಕಾರಿ ಸಂಘಗಳ ಸೊಸೈಟೀಸ್ ಅಂದರೆ ಸಂಘ ಅಂತ ಏನು ಕರಿತೀವಿ ರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆ ನೀತಿ ನಿಯಮಗಳಿಗೆ ಒಳಪಟ್ಟಿತ್ತು. ಅಂದರೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್. ಅಂದರೆ ರಾಜ್ಯ ಸಹಕಾರಿ ಸಂಘಗಳ ಒಂದು ಕಾಯ್ದೆಯ ನೀತಿ ನಿಯಮಗಳಿಗೆ ಒಳಪಟ್ಟಿರುತ್ತೆ. ಇವು ಅವಶ್ಯಕವಾದಾಗ ತಮ್ಮ ಸದಸ್ಯರುಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ನೀಡುತ್ತೆ. ಅಂದರೆ ದೇ ಕ್ಯಾನ್ ಪ್ರೊವೈಡ್ cheap credit. The cooperative societies emphasizing cheap credit to their members. ಅಂದರೆ ಅವಶ್ಯಕವಾಗಿ ಬೇಕಾದಾಗ ಅವರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ನೀಡುತ್ತೆ. ಈ ಒಂದು ಸಹಕಾರಿ ಬ್ಯಾಂಕುಗಳೇನಿದೆ ಈ ಒಂದು ಸಹಕಾರಿ ಬ್ಯಾಂಕುಗಳು ಗ್ರಾಮೀಣ ಸಾಲ ಸೌಲಭ್ಯವನ್ನು ಹೆಚ್ಚಳ ಮಾಡುವುದರಲ್ಲಿ ಅಥವಾ ಈ ಒಂದು ಸಹಕಾರಿ ಬ್ಯಾಂಕುಗಳಿಂದ ಗ್ರಾಮೀಣ ಭಾಗದ ಸಾಲ ಸೌಲಭ್ಯದ ಪ್ರಮುಖ ಮೂಲವಾಗಿರುತ್ತೆ. ಅಂದರೆ ಗ್ರಾಮೀಣ ಭಾಗದಲ್ಲಿ ಯಾರಿಗಾದರೂ ಸಾಲ ಬೇಕಾದಾಗ ಇವುಗಳ ಒಂದು ಮೊರೆಯನ್ನು ಹೋಗಬಹುದಾಗುತ್ತೆ. ಮತ್ತು ಈ ಒಂದು ಸಹಕಾರಿ ಬ್ಯಾಂಕುಗಳೇನಿರುತ್ತೆ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಮಾಣದ ಒಂದು ಹಣಕಾಸನ್ನು ಅಥವಾ ಕೃಷಿ ಚಟುವಟಿಕೆಗಳಿಗೆ ಬೇಕಾದಂತಹ ಒಂದು ಹಣಕಾಸಿನ ಮೂಲವಾಗಿರುತ್ತೆ. ಇದು ಕೋಆಪರೇಟಿವ್ ಬ್ಯಾಂಕ್ಸ್ ಅಂದರೆ ಸಹಕಾರಿ ಬ್ಯಾಂಕುಗಳು ಅಂತ ನಾವು ಏನು ಕರಿತೀವಿ ಅದು ಸಹಕಾರಿ ಬ್ಯಾಂಕುಗಳ ಒಂದು ಅರ್ಥ. ನೆಕ್ಸ್ಟ್, ಸ್ಪೆಷಲೈಸ್ಡ್ ಬ್ಯಾಂಕ್ಸ್.
ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಅಂದರೆ ವಿಶಿಷ್ಟ ಬ್ಯಾಂಕುಗಳು. ವಿಶಿಷ್ಟ ಬ್ಯಾಂಕುಗಳು ಅಂತಂದರೆ ಸೊ ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಆರ್ ಫಾರಿನ್ ಎಕ್ಸ್ಚೇಂಜ್ ಬ್ಯಾಂಕ್ಸ್ ಅಂದರೆ ಈ ಒಂದು ವಿಶಿಷ್ಟ ಬ್ಯಾಂಕ್ಗಳೇನಿರುತ್ತೆ ಇದು ಆಮದು ರಫ್ತು ಬ್ಯಾಂಕ್ ಆಗಿರ್ಬೋದು ಅಥವಾ ಫಾರಿನ್ ಎಕ್ಸ್ಚೇಂಜ್ ಅಂತಂದರೆ ಬೇಸಿಕಲಿ ಬರುವಂಥದ್ದು ಆಮದು ರಫ್ತು ಬ್ಯಾಂಕ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಬ್ಯಾಂಕ್ಸ್ ಅಂದರೆ ಕೈಗಾರಿಕಾ ಬ್ಯಾಂಕುಗಳಾಗಿರ್ಬೋದು ಅಥವಾ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಭಿವೃದ್ಧಿ ಬ್ಯಾಂಕುಗಳಾಗಿರ್ಬೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ಸ್ ಆಗಿರ್ಬೋದು ಅಂದರೆ ಆಮದು ರಫ್ತು ಬ್ಯಾಂಕ್ ಆಗಿರ್ಬೋದು, ವಿದೇಶಿ ವಿನಿಮಯ ಬ್ಯಾಂಕುಗಳಾಗಿರ್ಬೋದು. ಹಾಗಾಗಿ ಬ್ಯಾಂಕ್ಸ್ ಕ್ಯಾಟರಿಂಗ್ ಟು ಸ್ಪೆಸಿಫಿಕ್ ನೀಡ್ಸ್ ಆಫ್ ದೀಸ್ ಯುನೀಕ್ ಆಕ್ಟಿವಿಟೀಸ್ ಅಂದರೆ ಈ ಒಂದು ನಿರ್ದಿಷ್ಟ ವಿವಿಧ ರೀತಿಯಾದಂಥ ಒಂದು ಚಟುವಟಿಕೆಗಳಂದರೆ ಕೈಗಾರಿಕೆಗಳಾಗಿರ್ಬೋದು, ವಿದೇಶಿ ವಿನಿಮಯಕ್ಕಾಗಿರ್ಬೋದು ಅಥವಾ ಅಭಿವೃದ್ಧಿಗೋಸ್ಕರ ಆಗಿರ್ಬೋದು ಅಥವಾ ಆಮದು ರಫ್ತು ವಿವಿಧ ರೀತಿಯಾದಂತಹ ಒಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಅಗತ್ಯವಾಗಿ ಬೇಕಾದಂತಹ ಒಂದು ಹಣಕಾಸನ್ನು ಪೂರೈಸುವಂತಹ ನಿರ್ದಿಷ್ಟ ಅಗತ್ಯಗಳನ್ನು ಪೂರೈಸೋದಕ್ಕೆ ಈ ರೀತಿಯಾದಂತಹ ಒಂದು ನಿರ್ದಿಷ್ಟ ಅಗತ್ಯಗಳನ್ನು ಪೂರೈಸೋದಕ್ಕೆ ಬೇಕಾದಂತಹ ಒಂದು ಅಗತ್ಯತೆಗಳನ್ನು ಪೂರೈಸುವಂತಹ ಒಂದು ಬ್ಯಾಂಕುಗಳನ್ನು ನಾವು ವಿಶಿಷ್ಟ ಬ್ಯಾಂಕುಗಳು ಅಂತ ಕರಿತೀವಿ. ಅಂದರೆ ಈ ಒಂದು ವಿಶಿಷ್ಟ ಬ್ಯಾಂಕುಗಳಂದ್ರೆ ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಆರ್ ಬೇಸಿಕಲಿ ಪ್ರೊವೈಡ್ಸ್ ದೇರ್ ಫೆಸಿಲಿಟೀಸ್ ಟು ಇಂಡಸ್ಟ್ರಿಯಲ್ ಬ್ಯಾಂಕ್ಸ್ ಆರ್ ಡೆವಲಪ್ಮೆಂಟಲ್ ಬ್ಯಾಂಕ್ಸ್ ಆರ್ ಫಾರಿನ್ ಎಕ್ಸ್ಚೇಂಜ್ ಬ್ಯಾಂಕ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ಸ್ ಅಂದರೆ ಕೈಗಾರಿಕೆ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಆಮದು ರಫ್ತು ಆಗಿರ್ಬೋದು ಅಥವಾ ವಿದೇಶಿ ವಿನಿಮಯ ಬ್ಯಾಂಕುಗಳೇನಿರುತ್ತೆ ಅವುಗಳಿಗೆ ಸಂಬಂಧಪಟ್ಟಂತಹ ಒಂದು ಅಗತ್ಯತೆಗಳನ್ನು ಪೂರೈಸುವಂತಹ ಒಂದು ಬ್ಯಾಂಕುಗಳನ್ನು ನಾವು ವಿಶಿಷ್ಟ ಬ್ಯಾಂಕುಗಳು ಅಂತ ಕರಿತೀವಿ. ಫಾರ್ ಎನ್ ಎಕ್ಸಾಂಪಲ್ ನೋಡೋದಾದ್ರೆ ದೀಸ್ ಬ್ಯಾಂಕ್ಸ್ ಪ್ರೊವೈಡ್ ಫೈನಾನ್ಷಿಯಲ್ ಏಡ್ ಟು ಇಂಡಸ್ಟ್ರೀಸ್, ಹೆವಿ ಟರ್ನ್ಕಿ ಪ್ರಾಜೆಕ್ಟ್ಸ್ ಆ್ಯಂಡ್ ಫಾರಿನ್ ಟ್ರೇಡ್. ಅಂದರೆ ಈ ಒಂದು ವಿಶಿಷ್ಟ ಬ್ಯಾಂಕುಗಳೇನಿರುತ್ತೆ ಈ ಒಂದು ವಿಶಿಷ್ಟ ಬ್ಯಾಂಕುಗಳು ಅನ್ನುವಂಥದ್ದು ಯಾವ್ಯಾವುದಕ್ಕೆ ಹಣಕಾಸನ್ನು ಒದಗಿಸುತ್ತೆ ಅಂತಂದರೆ ಕೈಗಾರಿಕೆಗಳಿಗೆ ಹಣಕಾಸಿನ ಒಂದು ಸಹಾಯವನ್ನು ಮಾಡುವಂಥದ್ದು, ಅಧಿಕ ಪ್ರಮಾಣದ ಒಂದು ಕೈಗಾರಿಕೆಗಳಿಗಾಗಿರ್ಬೋದು ಅಥವಾ ಅಧಿಕ ಪ್ರಮಾಣದ ಒಂದು ವ್ಯವಹಾರವನ್ನು ನಡೆಸುವಂತಹ ಒಂದು ಕೈಗಾರಿಕೆಗಳಿಗೆ ಹಣಕಾಸಿನ ಒಂದು ಸಹಾಯ ಮಾಡುವಂಥದ್ದು ಮತ್ತು ವಿದೇಶಿ ವ್ಯಾಪಾರಕ್ಕೆ ಇದು ಸಹಾಯವನ್ನು ಮಾಡುವಂಥದ್ದು. ಇದು ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಅಂದರೆ ವಿಶಿಷ್ಟ ಬ್ಯಾಂಕುಗಳು ವಿದೇಶಿ ವಿನಿಮಯ, ಕೈಗಾರಿಕೆ ಅಭಿವೃದ್ಧಿ, ಆಮದು ರಫ್ತುಗಳಂತಹ ಅನನ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ಅಗತ್ಯಗಳನ್ನು ಪೂರೈಸುವ ಬ್ಯಾಂಕುಗಳೇ ವಿಶಿಷ್ಟ ಬ್ಯಾಂಕುಗಳು. ಉದಾಹರಣೆಗೆ ವಿದೇಶಿ ವಿನಿಮಯ ಬ್ಯಾಂಕ್ ಆಗಿರ್ತದೆ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಆಗಿರ್ಬೋದು, ಕೈಗಾರಿಕಾ ಬ್ಯಾಂಕ್ ಇಂಡಸ್ಟ್ರಿಯಲ್ ಬ್ಯಾಂಕ್ಸ್, ಅಭಿವೃದ್ಧಿ ಬ್ಯಾಂಕ್ಗಳು ಡೆವಲಪ್ಮೆಂಟಲ್ ಬ್ಯಾಂಕ್ಸ್, ಆಮದು ರಫ್ತು ಬ್ಯಾಂಕ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾಂಕ್ಸ್ ಎಕ್ಸೆಟ್ರಾ. ಅಂದರೆ ಇವುಗಳು ವಿಶಿಷ್ಟ ವಿನಿಮಯ ಬ್ಯಾಂಕುಗಳಿಗೆ ಉದಾಹರಣೆ. ಸೊ ನೆಕ್ಸ್ಟ್ ಸೆಂಟ್ರಲ್ ಬ್ಯಾಂಕ್ ಅಂದರೆ ಕೇಂದ್ರ ಬ್ಯಾಂಕು ಅಂತ ಕರಿತೀವಿ. ಸೆಂಟ್ರಲ್ ಬ್ಯಾಂಕ್ ಕೇಂದ್ರ ಬ್ಯಾಂಕು ಅಂತ ನಾವು ಕರಿತೀವಿ. ಕೇಂದ್ರ ಬ್ಯಾಂಕು ಅಂದರೆ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಎನಿ ಕಂಟ್ರಿ supervises, controls and regulates the activities of all commercial banks of that country. ಅಂದರೆ ಈ ಒಂದು ಕೇಂದ್ರ ಬ್ಯಾಂಕು ಅನ್ನುವಂಥದ್ದು ಈ ಒಂದು ವಿವಿಧ ರೀತಿ ಅಂದರೆ ಇತರೆ ಯಾವ ವಾಣಿಜ್ಯ ಬ್ಯಾಂಕುಗಳು ಒಂದು ದೇಶದಲ್ಲಿರುವಂತಹ ಇತರೆ ಒಂದು ವಾಣಿಜ್ಯ ಬ್ಯಾಂಕುಗಳ ನಿಯಂತ್ರಣೆ ಆಗಿರ್ಬೋದು, ನಿರ್ವಹಣೆ ಆಗಿರ್ಬೋದು ಅಥವಾ ಅವುಗಳಿಗೆ ಬೇಕಾದಂತಹ ಒಂದು ರೆಗ್ಯುಲೇಟ್ಸನ್ನು ಅಂದರೆ ಕಾಯ್ದೆಗಳನ್ನು ಅಥವಾ ರೂಲ್ಸ್ ಏನಿರುತ್ತೆ ಅವುಗಳ ಒಂದು ರೂಲ್ಸನ್ನು ಪ್ರೊವೈಡ್ ಮಾಡುವಂತಹ ಒಂದು ಬ್ಯಾಂಕ್ ಆಗಿರುತ್ತೆ ಈ ಒಂದು ಕೇಂದ್ರ ಬ್ಯಾಂಕು. ಇಟ್ ಆಲ್ಸೋ ಆಕ್ಟ್ಸ್ ಆಸ್ ಎ ಗವರ್ನಮೆಂಟ್ ಬ್ಯಾಂಕರ್. ಅಂದರೆ ಈ ಒಂದು ಕೇಂದ್ರ ಬ್ಯಾಂಕು ಅನ್ನುವಂಥದ್ದು ಸರ್ಕಾರಿ ಬ್ಯಾಂಕುಗಳ ರೀತಿಯಲ್ಲಿ ಅಥವಾ ಸರ್ಕಾರಿ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಇಟ್ ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ಕರೆನ್ಸಿ ಆ್ಯಂಡ್ ಕ್ರೆಡಿಟ್ ಪಾಲಿಸೀಸ್ ಆಫ್ ಎನಿ ಕಂಟ್ರಿ. ಅಂದರೆ ಈ ಒಂದು ಕೇಂದ್ರ ಬ್ಯಾಂಕು ಅನ್ನುವಂಥದ್ದು ಈ ಒಂದು ಕರೆನ್ಸಿ ಮತ್ತು ಕ್ರೆಡಿಟ್ ಪಾಲಿಸೀಸ್ ಅಂದರೆ ಸಾಲ ಸೌಲಭ್ಯದ ಒಂದು ಏನಿರುತ್ತೆ ಈ ಒಂದು ಸಾಲವನ್ನು ನೀಡುವಂತಹ ಒಂದು ಬ್ಯಾಂಕ್ ಆಗಿರುತ್ತೆ. ಅಥವಾ ಈ ಒಂದು ಕರೆನ್ಸಿ ಏನಿರುತ್ತೆ ಕರೆನ್ಸಿಯನ್ನು ಇಶ್ಯೂ ಮಾಡುವಂತಹ ಒಂದು ಬ್ಯಾಂಕ್ ಆಗಿರುತ್ತೆ ಈ ಒಂದು ಸೆಂಟ್ರಲ್ ಬ್ಯಾಂಕ್ ಅಥವಾ ಕೇಂದ್ರ ಬ್ಯಾಂಕು ಅಂತ ಕರಿತೀವಿ.
ಸೊ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಅವರ್ ಕಂಟ್ರಿ, ಅಂದರೆ ಭಾರತದ ಒಂದು ಕೇಂದ್ರ ಬ್ಯಾಂಕ್ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್, ಅಂದರೆ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಸೆಂಟ್ರಲ್ ಬ್ಯಾಂಕ್ ಆಫ್ ಅವರ್ ಕಂಟ್ರಿ, ಅಂದರೆ ಈ ಒಂದು ಭಾರತದ ಒಂದು ಸೆಂಟ್ರಲ್ ಬ್ಯಾಂಕ್ ಅಂತ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಅಂದರೆ RBI ಅನ್ನ ಕರಿತೀವಿ. ಸೊ ಕೇಂದ್ರ ಬ್ಯಾಂಕ್ ದೇಶದ ಅತ್ಯುನ್ನತ ಬ್ಯಾಂಕ್ ಆಗಿರುತ್ತೆ. ಮತ್ತೆ ಕೇಂದ್ರ ಬ್ಯಾಂಕ್ ದೇಶದ ಒಟ್ಟು ಬ್ಯಾಂಕಿಂಗ್ ವ್ಯವಸ್ಥೆ ಅಥವಾ ದೇಶದ ಒಟ್ಟು ಬ್ಯಾಂಕಿಂಗ್ ಚಟುವಟಿಕೆಗಳನ್ನು ತನ್ನ ಮೇಲ್ವಿಚಾರಣೆಗೆ ಮತ್ತು ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ಅಂದರೆ ಕಂಟ್ರೋಲ್ ಮಾಡುವಂಥದ್ದು ಮತ್ತು ರೆಗ್ಯುಲೇಟ್ ಮಾಡುವಂಥ ಒಂದು ಕಾರ್ಯವನ್ನು ಈ ಒಂದು ಬ್ಯಾಂಕ್, ಕೇಂದ್ರ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಏನಿದೆ ಅದು ತಗೊಳುತ್ತೆ. ಈ ಒಂದು ಕೇಂದ್ರ ಬ್ಯಾಂಕ್ ಸರ್ಕಾರದ ಬ್ಯಾಂಕ್ ಆಗಿ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ನಾವು ಕೇಂದ್ರ ಬ್ಯಾಂಕ್ ಅಂತ ಇಂಡಿಯಾದಲ್ಲಿ ಕರೆಯುವಂಥದ್ದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಇನ್ ಅವರ್ ಕಂಟ್ರಿ, ಸೆಂಟ್ರಲ್ ಬ್ಯಾಂಕ್ ಆಫ್ ಅವರ್ ಕಂಟ್ರಿ. ಓಕೆ.